ಯಾರು ನಾನಾ CM ನನಗೆ ಗೊತ್ತಿಲ್ಲ ಅದು. ಈಗ ಯಾದಗಿರಿನಲ್ಲಿ ನಾಳೆ ಭಾಳ ಒಂದು ಅತ್ಯಂತ ಐತಿಹಾಸಿಕ ಕಾರ್ಯಕ್ರಮ ಅಂತ ಹೇಳೋದಕ್ಕೆ ಬಯಸ್ತೀನಿ. ಅದರಲ್ಲೂ ನಮ್ಮ ಆರೋಗ್ಯ ಇಲಾಖೆ ಇತಿಹಾಸದಲ್ಲಿ ಈ ರೀತಿಯಾದಂಥ ಕಾರ್ಯಕ್ರಮ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಡೆದಿಲ್ಲ, ಯಾವತ್ತೂ ಕೂಡ ನಡೆದಿಲ್ಲ. ಯಾಕಂದರೆ ಏಕಕಾಲದಲ್ಲಿ ಈ ಇಡೀ 6 ಜಿಲ್ಲೆಗಳು, ಈ 6 ಜಿಲ್ಲೆಯಲ್ಲಿ ಏನು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಿರ್ತಕ್ಕಂಥ ಹಲವಾರು ಕಾರ್ಯಕ್ರಮಗಳನ್ನು, ಅದು ಪ್ರಾಥಮಿಕ ಆರೋಗ್ಯ ಕೇಂದ್ರ, ಸಮುದಾಯ ಆರೋಗ್ಯ ಕೇಂದ್ರ, ನಗರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಆಸ್ಪತ್ರೆ, ತಾಯಿ ಮಕ್ಕಳ ಆಸ್ಪತ್ರೆ, ಈ ರೀತಿಯಾಗಿ ಡಯಾಲಿಸಿಸ್ ಕೇಂದ್ರ ಮತ್ತು ಆ್ಯಂಬುಲೆನ್ಸ್ಗಳು, ಇದೆಲ್ಲವನ್ನು ಕೂಡ ಸಮಗ್ರವಾಗಿ ಇದನ್ನು ಒಂದು ಏಕಕಾಲದಲ್ಲಿ ನಾವು ತೀರ್ಮಾನ ತಗೊಂಡು ಇವತ್ತು ಅದು ಅನುಷ್ಠಾನ ಆಗ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಮುಖ್ಯ ಕಾರಣ ಏನಂತ ಹೇಳಿದ್ರೆ, ನಮ್ಮ ಸರ್ಕಾರ ಬಂದ ಮೇಲೆ ಅದರಲ್ಲೂ ಡಾಕ್ಟರ್ ಅಜಯ್ ಸಿಂಗ್ ಅವರು ಚೇರ್ಮನ್ ಆದ ನಂತರ, KKRDB ಚೇರ್ಮನ್ ಆದ ನಂತರ ಬಹಳಷ್ಟು ಅವ್ರಿಗೆ ಈ ಆರೋಗ್ಯ ಇಲಾಖೆ ಬಗ್ಗೆ ಅವರು ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡಬೇಕು ಅಂತ ಅವರು ಭಾಳ ಉತ್ಸಾಹ, ಆಸಕ್ತಿ ಇತ್ತು. ಹಿಂದೆ ಸುಮಾರು 65 ಇಲ್ಲಿಗೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಮಾಡಬೇಕು ಅಂತ ಒಂದು ತೀರ್ಮಾನ ಆಗಿತ್ತು. ಅದನ್ನು ಅವರು ಭಾಳ ಫಾಲೋ ಅಪ್ ಮಾಡ್ತಾಯಿದ್ರು, ಆಗಬೇಕು ಅಂತ. ಆದರೆ ನಮಗೆ ಅದು ವೈಜ್ಞಾನಿಕವಾಗಿ ಇರಲಿಲ್ಲ. ಆದರೆ ಯಾವಾಗ ಕಲ್ಯಾಣ ಕರ್ನಾಟಕದ ಒಂದು ಕಲಬುರಗಿಯಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಆಯಿತು, ಆವಾಗ ನಮ್ಮ ಇಲಾಖೆಯಿಂದ ನಾವು ಏನು ಮಾಡೋದು ಅಂತ ಹೇಳಿದ್ರೆ, ಒಂದು ವೈಜ್ಞಾನಿಕವಾಗಿ ಎಲ್ಲೆಲ್ಲಿ ಏನೇನು ನಾವು ಮಾಡಬೇಕಾಗಿದೆ, ಎಲ್ಲಿ ಕೊರತೆ ಇದೆ, ಜನಸಂಖ್ಯೆ ಆಧಾರ, ಬೇಡಿಕೆ ಆಧಾರ ಎಲ್ಲ ನೋಡಿಕೊಂಡು ಎಲ್ಲೆಲ್ಲಿ ಏನೇನು ಕೊಡಬೇಕಾಗಿದೆ ನಾವೇ ತೀರ್ಮಾನ ಮಾಡಿ ಅವರ ಒಂದು ಜೊತೆ ಚರ್ಚೆ, ಅಜಯ್ ಸಿಂಗ್ ಅವ್ರ ಜೊತೆ ಚರ್ಚೆ ಮಾಡಿ ಈ ಥರ ಮಾಡಿದ್ರೆ ನಿಜವಾಗ್ಲೂ ಪ್ರಯೋಜನ ಆಗ್ತದೆ. ಸುಮ್ಮನೆ ನಾವು ಎಲ್ಲೆಲ್ಲೋ ರಾಜಕೀಯ ಒತ್ತಡದಿಂದ ಯಾವುದೋ ಒಂದು ಬೇಡಿಕೆಯಿಂದ ಅಲ್ಲಿ ನಾವೊಂದು ಕಟ್ಟಡ ನಿರ್ಮಾಣ ಮಾಡಿಬಿಡ್ತೀವಿ ಅಥವಾ ಒಂದು ಆಸ್ಪತ್ರೆ ಕಟ್ಬಿಡ್ತೀವಿ, ಆದರೆ ಅಷ್ಟು ಅವಶ್ಯಕತೆ ಇರೋದಿಲ್ಲ. ಸೊ ವೈಜ್ಞಾನಿಕವಾಗಿ ಮಾಡಿ ನಾವು ಕಲ್ಯಾಣ ಕರ್ನಾಟಕದ ಒಂದು ಕ್ಯಾಬಿನೆಟ್ ಮೀಟಿಂಗ್ ಕಲಬುರಗಿಯಲ್ಲಿ ಆಗ್ತಾ ಇರೋದ್ರಿಂದ ಅದನ್ನು ಉಪಯೋಗಿಸ್ಕೊಂಡು ನಾವು ಒಂದು ಸಮಗ್ರವಾಗಿ ಮಾಡೋಣ ಅಂತ ನಾವು ಅವ್ರಿಗೆ ಹೇಳಿದಾಗ ಅಜಯ್ ಸಿಂಗ್ ಅವರು ಕೂಡ ಅದಕ್ಕೆ ಪೂರ್ತಿ ಒಪ್ಪಿಗೆ ಕೊಟ್ಟು ನಮ್ಮ KKRDB ಸಹಕಾರ ಕೂಡ ಕೊಡ್ತೀವಿ ಅಂತ ಹೇಳಿ ಮಾಡಿದಾಗ ನಾವು ಸುಮಾರು 873 ಕೋಟಿ ರೂಪಾಯಿಗೆ ಒಂದು ಪ್ರಪೋಸಲನ್ನು ಕ್ಯಾಬಿನೆಟ್ ಮುಂದೆ ಇಟ್ಟು ನಾವು ಯಾರ ಶಾಸಕರ, ಸಚಿವರ, ಇನ್ನೊಬ್ಬರು ಯಾರ್ದು ನಾವು ಅಭಿಪ್ರಾಯ ತಗೊಳ್ಳಿಲ್ಲ, ಸೈಂಟಿಫಿಕ್ಕಾಗಿ ಮಾಡಿದ್ವು. ಅಲ್ಲಿ ಪ್ರಪೋಸಲ್ ಕೊಟ್ಟಾಗಲೇ ಎಲ್ರಿಗೂ ಗೊತ್ತಾಯ್ತು ಈ ಥರ ಪ್ರಪೋಸಲ್ ಇದೆ ಅಂತ. ಎಲ್ಲರೂ ಭಾಳ ಅದಕ್ಕೆ ಒಮ್ಮತದಿಂದ ಅದಕ್ಕೆ ಒಪ್ಪಿಗೆ ಕೊಟ್ಟರು. CM ಅವರು ಕೂಡ ಇದು ಆಗಬೇಕು ಅಂತ ಹೇಳಿದ್ರು. ಅದು ಯಾವುದೇ ಜಾಸ್ತಿ ಚರ್ಚೆ ಇಲ್ಲದೇ ಅದು ಅಪ್ರೂವಲ್ ಆಗೋದು. ಇವತ್ತು ನಾವು ಸುಮಾರು 440 ಕೋಟಿ ರೂಪಾಯಿಯ ಪ್ರಥಮ ಅಂತ ಏನೇನು ಟೆಂಡರ್ ಪ್ರೋಸೆಸ್ ಮುಕ್ತಾಯ ಆಗಿದೆ, ಅದನ್ನು ಈಗ ಕೆಲಸ ಕಾರ್ಯ ಶುರು ಮಾಡಬೇಕಾಗಿದೆ. ನಾವು ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಮಾಡ್ಕೊಂಡು ಬಂದರೆ ಅದು ಪ್ರಯೋಜನ ಆಗೋದಿಲ್ಲ ಅಂತ ಹೇಳಿ ಮುಖ್ಯಮಂತ್ರಿಯವರು ತಾವು ಹೇಳಿದಾಗೆ ಯಾದಗಿರಿಗೆ ಬಂದಿರಲಿಲ್ಲ. ಅದಕ್ಕೆ ದರ್ಶನಪುರ ಹತ್ರನೂ ಕೂಡ ಮಾತನಾಡಿ ಇಲ್ಲಿ ಮಾಡಿದ್ರೆ ಹೇಗಿರ್ತದೆ ಅಂತ ಕೇಳಿದಾಗ ಅವರು ಕೂಡ ಮಾಡಿ ಅಂತ ಅವರು ಭಾಳ ಒಪ್ಕೊಂಡ್ರು. ಈಗ ಇದನ್ನು ಒಂದೇ ಸಲಕ್ಕೆ ಇದೆಲ್ಲವನ್ನು ಕೂಡ ಚಾಲನೆ ನೀಡ್ತಕ್ಕಂಥದ್ದಕ್ಕೆ ಮುಖ್ಯಮಂತ್ರಿಯವರು, ಖರ್ಗೆ ಸಾಹೇಬರು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಬರ್ತಾ ಇದ್ದಾರೆ. ಇದು ಆರೋಗ್ಯ ಆವಿಷ್ಕಾರ ಅಂತ ಏನು ಹೆಸರು, ಇದು ಅಜಯ್ ಸಿಂಗ್ ಅವರೇ ಕೊಟ್ಟಿರೋದು. ಅದನ್ನು ಇವತ್ತು ಅವರ KKRDBಯಿಂದ ಒಟ್ಟು 330 ಕೋಟಿ ರೂಪಾಯಿಯಷ್ಟು ಅವ್ರದ್ದಿದೆ. ಸುಮಾರು 500 ಕೋಟಿ ರೂಪಾಯಿ ರಾಜ್ಯ ನಮ್ಮ ಸರ್ಕಾರದ ಅನುದಾನ ಇದೆ. ಎರಡು ಸೇರಿ ಇವತ್ತು ಇದು ದೊಡ್ಡ ಪ್ರಮಾಣದ ಒಂದು ಕಾರ್ಯಕ್ರಮ. ನಿಜವಾಗ್ಲೂ ನನಗೆ ಭಾಳ ಸಂತೋಷ ಆಗ್ತಾ ಇದೆ. ಮತ್ತು ಇವತ್ತು ಇದು ಎಲ್ಲರ ಒಂದು ಇರುವಂಥದ್ದು ಕೂಡ ನಮ್ಗೆ ಅಷ್ಟೇ ಸಂತೋಷ. ಯಾಕಂದರೆ CM ಅವರು, ಖರ್ಗೆ ಸಾಹೇಬರು, ಆಮೇಲೆ DCM ಮತ್ತು ಈ ಥರ ಇನ್ನೆಲ್ಲ ಅನೇಕ ಮುಖಂಡರುಗಳು ಬರ್ತಾ ಇದ್ದಾರೆ. ಸೊ ಇದು ನಮ್ಮ ಸರ್ಕಾರ ಏನಿದೆ ಯಾವ ರೀತಿಯಾಗಿ ಇವತ್ತು ಕೆಲಸ ಮಾಡ್ತಾ ಇದೆ, ಅನೇಕ ಜನ ಏನೇನೋ ಟೀಕೆಗಳು ನೋಡಿದಂತೆ ನಡೆದಿದ್ದೇವೆ. ಮತ್ತು ಎಲ್ಲಿ ಅವಶ್ಯಕತೆ ಇದೆ ಅದರಲ್ಲೂ ಕೂಡ ಸಾಮಾನ್ಯ ಜನರ ಬದುಕಿನಲ್ಲಿ ಬದಲಾವಣೆ ತರ್ತಕ್ಕಂಥ ಕೆಲಸ ಕಾರ್ಯಗಳು ಮಾಡ್ತಾ ಇರೋದು ನಮ್ಮ ಸಿದ್ದರಾಮಯ್ಯ ಅವರ ಸರ್ಕಾರ.